ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿನಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿನಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿನಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿನಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿನಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ
ಕೊನೆಗೆ ಕೂರಿಸಿದ್ದಾರೆ. ಸೋಫಾ ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿಯಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿಯಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿಯಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ. ಅಂದರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ.